ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇದು 6 ತಿಂಗಳು ಕರು. ತಂದಾಲೆ ಒಂದು 15 ದಿವಸ ಆಯಿತು. ತುಂಬ ಚೆನ್ನಾಗಿದೆ ಕರು. ಸ್ವಲ್ಪ ಸೌದೋಗಿತ್ತು ನಾನು ತಂದಾಗ. ಈಗ ತುಂಬ ಚೆನ್ನಾಗಿದೆ. ಒನ್ ಟೈಮ್ಗೆ 1.5 kg ತಿಂಡಿ ತಿಂತದೆ ಇದು. ನಾವು ತಿಂಡಿನ ಈ ಥರ ಪೌಡ್ರು ಕೊಡ್ತೀನಿ. ಇದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ಪ್ರತಿಯೊಂದು ಐಟಮು ಸುಮಾರು ಒಂದು 10 ರಿಂದ 12 ಥರದ ಐಟಮ್ ಇರುತ್ತೆ. ಚೆನ್ನಾಗಿ ತಿನ್ನುತ್ತೆ, ಮತ್ತು ಹುಲ್ಲೂ ಅಷ್ಟೇ ಚೆನ್ನಾಗಿ ತಿನ್ನುತ್ತೆ. ಸ್ವಲ್ಪ ಇದು ರೋಮ ಹಾಕೊಂಡಿತ್ತು ಥರ, ಇದು ಕೆಂಚು ಕಾಣಿಸ್ತಾ ಇತ್ತಲ್ಲ, ಇದೆಲ್ಲ ಕ್ಲಿಯರ್ ಆಗ್ತಾಯಿದೆ. ಇದೊಂದು 6 ರಿಂದ 7 ತಿಂಗಳು ಕರು. ಅವರು 6 ತಿಂಗಳು ಅಂತ ಅಂದರೆ 5.5 ತಿಂಗಳಾಗಿದೆ ಅಂತ ಹೇಳಿದರು. ಮೋಸ್ಟ್ಲಿ ಇದು ಒಂದು 6 ತಿಂಗಳು ಕರು ಥರ ಕಾಣಿಸ್ತದೆ. ಇನ್ನು ಇದು ಬಂದು ತಂದು ಆಲ್ರೆಡಿ 1 ತಿಂಗಳು ಬಂತು. ಇದು 10 ತಿಂಗಳು ಕರು ಅಂತ ಹೇಳಿದರು ಅವರು. ಒಂದು 8 ರಿಂದ 10 ತಿಂಗಳು ಆಗಿರ್ಬೋದು ಅಂತ ಯಾರೋ ದಳ್ಳಾಳಿ ಹತ್ರ ಇತ್ತು ಇದು ಹಸು ಕರು. ಇದನ್ನು ತಂದು 1 ತಿಂಗಳಾಯಿತು. ತಂದಾಗ ಸಿಕ್ಕಾಬಟ್ಟೆ ಮೂಳೆಗಳು ಇವೆಲ್ಲ ಬುಡ್ಕೊಬಿಟ್ಟಿದ್ದೆವು. ಇವೆಲ್ಲ ಬುಡ್ಕೊಂಡಿದ್ದೆವು ಸಿಕ್ಕಾಬಟ್ಟೆ. ಅಂದರೆ ಹೆಂಗಾಗಿತ್ತು ಅಂದರೆ ಹಸು ತುಂಬ ಲಾಸ್ ಆಗಿತ್ತು ಹಸು. ಈಗ ಸ್ವಲ್ಪ ಪರವಾಗಿಲ್ಲ. ಇದು ಸ್ನೇಹಿತರೆ, ಒನ್ ಟೈಮ್ಗೆ 1.25 ರಿಂದ 2 kg ತಿಂಡಿ ಕೊಡ್ತಾಯಿದ್ದೀನಿ. ಮೊದಲು ತಂದಾಗ ತಿಂಡಿ ತಿಂತಿರಲಿಲ್ಲ. ಒಂದು ಅರ್ಧ kg ತಿನ್ನೋದು, ಮತ್ತು ಅರ್ಧ kgಯಿಂದ 3/4 kg ಮಾಡಿದೆ, 1 kg ಮಾಡಿದೆ, ಈಗ 1.5 kg ಮಾಡಿದೆ. ಮತ್ತು ಈಗ 1.25 kg ಅಷ್ಟು ಒಂದು ಟೈಮ್ಗೆ ತಿಂತದೆ ಕರು ಇದು. ಅಂದರೆ ಎಲ್ಲರೂ ಕೂಡ ಕರುನ ಸ್ವಲ್ಪ ತಿಂಡಿ ಕೊಟ್ಟು ಸಾಕ್ತಾರೆ ಅಂತ, ಅಂದರೆ ನಾರ್ಮಲಾಗಿ ಸಾಕ್ತಾರೆ ಅಂತ ಅಂತಿದ್ರು. ನಾನು ಒಂದು ಸ್ವಲ್ಪ ತಿಂಡಿ ಮತ್ತು ಮೇವನ್ನ ಅದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಪೌಡ್ರು ಮತ್ತು ಟಾನಿಕ್ ಹಸುಗೆ ಇಂಪ್ರೂವ್ ಆಗೋಕ್ಕೆ ಕ್ಯಾಲ್ಸಿಯಂ ಟಾನಿಕ್ ಅಂತ ಬರುತ್ತೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಹಸು ಅಂತ. ನೆಕ್ಸ್ಟು 1 ತಿಂಗಳು ಒಂದೊಂದ್ಸತಿ ಇದೇ ಕರುಗಳನ್ನ ವಿಡಿಯೋ ಮಾಡ್ತೀನಿ, ಎಷ್ಟು ದಪ್ಪ ಆಗವೆ ಏನು ಅಂತ ಗೊತ್ತಾಗುತ್ತೆ. ಮತ್ತು ಯಾರು ಕರು ಸಾಕ್ತಾ ಇರೋರು ಅಂದರೆ ಚೆನ್ನಾಗಿ ಸಾಕಿರೋ ಅಂಥವ್ರು ಇದಕ್ಕೇನಾದರೂ ಅಡಿಷನಲ್ ಆಗಿ ಏನಾದರೂ ಮೆಡಿಷನ್ ಕೊಡಬೇಕಾ? ಡಿವಾರ್ಮಿಂಗ್ ಎಲ್ಲ ಮಾಡಿದ್ದೀನಿ ಆಲ್ರೆಡಿ. ಏಕೆಂದರೆ ಹಸು ಸಾಕೋದ್ರ ಬಗ್ಗೆ ನನಗೆ ಅನುಭವ ಇತ್ತು, ಆದರೆ ಕರು ಯಾವತ್ತೂ ಸಾಕಿರಲಿಲ್ಲ. ಹಸುಗಳನ್ನ ಸುಮಾರು ಸಾಕಿದ್ದೀನಿ, ಒಳ್ಳೊಳ್ಳೆ ಬ್ರೀಡ್ ಹಸುನೂ ತಂದಿದ್ದೆ, ಒಳ್ಳೆ ಹಾಲನ್ನು ಕರೆದಿದ್ದೀನಿ. ಈಗ ನನಗೆ ಕರು ನಾನು ಯಾವನ್ನೂ ಮಡಿಕತ್ತಿರಲಿಲ್ಲ, ಕರುಗಳೆಲ್ಲ ಮಾರ್ಬಿಡಿ. ಈಗ ಕರು ತಂದಿದ್ದೀನಿ. ಕರು ಯಾವ ಥರ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನಗೆ ಗೊತ್ತಿರೋಷ್ಟು ನಾನು ಮಾಡ್ತಾಯಿದ್ದೀನಿ. ಯಾರಾದ್ರೂ ಕರು ಬಗ್ಗೆ ಜಾಸ್ತಿ ಆಸಕ್ತಿ ಇದ್ದು ಅವರು ಯಾವ ಥರ ಮೆಡಿಷನ್ ಮಾಡ್ತಾರೆ ಏನು ಅದೆಲ್ಲ ತಿಳಿಸ್ಕೊಟ್ರೆ ನಾವು ಕೂಡ ಮಾಡ್ಬೋದು. ನಿಮಗೆ ಯಾರ್ಯಾರಿಗೆ ಕರು ಬಗ್ಗೆ ಜಾಸ್ತಿ ಗೊತ್ತು, ಏನೇನು ತಿಂಡಿ ಕೊಡಬೇಕು ಮತ್ತು ಮೆಡಿಷನ್ ಏನು ಮಾಡಬೇಕು, ಅದಕ್ಕೆ ಎಲ್ಲನೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ